ಡ್ರಿಲ್ ಯಂತ್ರದ ಬಳಕೆ. ಡ್ರಿಲ್ ಯಂತ್ರವನ್ನು ಬಳಸುವ ವಿಧಾನಗಳು ಮತ್ತು ಸುರಕ್ಷತಾ ಕ್ರಮಗಳು ಯಾವುವು ಎಂದು ನಮಗೆ ತಿಳಿಸಿ. ಕಲ್ಲಿನ ಕೆಲಸದಲ್ಲಿ ನಮಗೆ ಅನೇಕ ಸ್ಥಳಗಳಲ್ಲಿ ಕೊರೆಯುವ ಅಗತ್ಯವಿದೆ. ಇದು ಡ್ರಿಲ್ ಯಂತ್ರ. ಇದನ್ನು ಚಕ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಡ್ರಿಲ್ ಬಿಟ್ ಆಗಿದೆ. ನೀವು ಡ್ರಿಲ್ಲಿಂಗ್ ಜೊತೆಗೆ ಸುತ್ತಿಗೆಯನ್ನ ಮಾಡಬೇಕಾದರೆ ನೀವು ಈ ಗುಂಡಿಯನ್ನು ಇನ್ನೊಂದು ಬದಿಗೆ ಬದಲಾಯಿಸಬೇಕು ಮತ್ತು ನೀವು ಡ್ರಿಲ್ ಮಾಡಬೇಕಾದರೆ ನೀವು ಅದನ್ನ ಈ ಬದಿಗೆ ಬದಲಾಯಿಸಬೇಕಾಗುತ್ತದೆ. ಇದು ಸ್ವಿಚ್ ಆಗಿದೆ. ಇದನ್ನ ಒತ್ತುವ ಮೂಲಕ ನಾವು ಡ್ರಿಲ್ ಮಾಡುತ್ತೇವೆ ಮತ್ತು ನಾವು ನಿರಂತರವಾಗಿ ಡ್ರಿಲ್ ಮಾಡಬೇಕಾದರೆ ಅದರೊಂದಿಗೆ ನಾವು ಈ ಎರಡನೇ ಗುಂಡಿಯನ್ನ ಒತ್ತಬೇಕು. ನೀವು ಈ ಬಿಟ್ಗಳನ್ನು ಮರಕ್ಕೆ ಕೊರೆಯಲು ಬಳಸಬೇಕು. ಕಲ್ಲಿನ ಕೆಲಸಕ್ಕಾಗಿ ಅದೇ ಬಿಟ್ಗಳನ್ನು ಬಳಸಬೇಕು ಮತ್ತು ಇಲ್ಲಿ ವಿವರಿಸಿದಂತೆ ಲೋಹಕ್ಕೆ ಕೊರೆಯಲು ಬೇರೆ ಬಿಟ್ ಅನ್ನ ಬಳಸಬೇಕು. ಡ್ರಿಲ್ ಮಾಡುವುದು ಹೇಗೆ ಎಂದು ಈಗ ನಾನು ನಿಮಗೆ ಹೇಳುತ್ತೇನೆ. ಡ್ರಿಲ್ ಯಂತ್ರವು ರಂಧ್ರಗಳನ್ನು ಮಾಡಲು ಬಳಸುವ ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಡ್ರಿಲ್ ಯಂತ್ರವು ರಂಧ್ರಗಳನ್ನು ಮಾಡಲು ಬಳಸುವ ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಗೋಡೆಗಳನ್ನು ಕೊರೆಯುವುದು, ಮರದಲ್ಲಿ ರಂಧ್ರಗಳನ್ನು ಮಾಡುವುದು ಅಥವಾ ಬೇರೆ ಯಾವುದೇ ವಸ್ತುವಿನಲ್ಲಿ ರಂಧ್ರಗಳನ್ನು ಮಾಡುವುದು ಮುಂತಾದ ವಿವಿಧ ಕಾರ್ಯಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ನಿಮ್ಮ ಡ್ರಿಲ್ ಯಂತ್ರವು ತಂತಿರಹಿತವಾಗಿದ್ದರೆ ಬ್ಯಾಟರಿಯನ್ನು ಚಾರ್ಜ್ ಮಾಡಿ ಅಥವಾ ಬದಲಾಯಿಸಿ. ತಂತಿ ಇದ್ದರೆ ಸರಿಯಾದ ವಿದ್ಯುತ್ ಸಂಪರ್ಕವನ್ನ ಮಾಡಿ ಮತ್ತು ಸಾಕೆಟ್ ಅನ್ನ ಪರಿಶೀಲಿಸಿ. ರಂಧ್ರವನ್ನ ಮಾಡಲು ಸರಿಯಾದ ಗಾತ್ರ ಮತ್ತು ಡ್ರಿಲ್ ಬಿಟ್ ಪ್ರಕಾರವನ್ನ ಆಯ್ಕೆ ಮಾಡಿ. ಅದು ಚೂಪಾದ ಮತ್ತು ಸ್ವಚ್ಛವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಡ್ರಿಲ್ ಯಂತ್ರವನ್ನ ಕೊರೆಯುವ ಸ್ಥಳದಲ್ಲಿ ಇರಿಸಿ ಮತ್ತು ಅದನ್ನ ಸ್ಥಿರಗೊಳಿಸಿ. ಅದನ್ನ ಹಿಡಿದಿಡಲು ಹ್ಯಾಂಡಲ್ ಬಳಸಿ. ಡ್ರಿಲ್ ಯಂತ್ರವನ್ನ ಬಳಸುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಬಳಸಿ. ಹಾಗಾದರೆ ನಮ್ಮ ಡ್ರಿಲ್ ಯಂತ್ರವನ್ನ ಬಳಸುವ ಸರಿಯಾದ ಮಾರ್ಗ ಯಾವುದು? ಮೊದಲಿಗೆ ತಂತಿರಹಿತವಾಗಿದ್ದರೆ ಬ್ಯಾಟರಿಯನ್ನ ಚಾರ್ಜ್ ಮಾಡಿ ಅಥವಾ ಬದಲಾಯಿಸಿ. ತಂತಿ ಇದ್ದರೆ ವಿದ್ಯುತ್ ಸಂಪರ್ಕವನ್ನ ಪರಿಶೀಲಿಸಿ. ಸರಿಯಾದ ಗಾತ್ರ ಮತ್ತು ಡ್ರಿಲ್ ಬಿಟ್ ಪ್ರಕಾರವನ್ನ ಆಯ್ಕೆ ಮಾಡಿ. ಡ್ರಿಲ್ ಯಂತ್ರವನ್ನ ಕೊರೆಯುವ ಸ್ಥಳದಲ್ಲಿ ಇರಿಸಿ ಮತ್ತು ಅದನ್ನು ಸ್ಥಿರಗೊಳಿಸಿ. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಧರಿಸಿ ಕೆಲಸ ಮಾಡಿ. ಸಲಿಕೆ ಬಳಕೆ. ಸಲಿಕೆಯನ್ನ ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ಸಲಿಕೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಇಂದು ನಾವು ನಿಮಗೆ ಹೇಳುತ್ತೇವೆ. ಮಣ್ಣು, ಕಸ ಅಥವಾ ಇತರ ವಸ್ತುಗಳನ್ನು ಎತ್ತಲು ಅಥವಾ ತೆಗೆದುಹಾಕಲು ಅಥವಾ ನಿರ್ಮಾಣ ಸ್ಥಳದಲ್ಲಿ ಅಗೆಯಲು ಸಲಿಕೆ ಬಳಸಲಾಗುತ್ತದೆ. ಇದು ಉಂಗುರ ಮತ್ತು ಬ್ಲೇಡನ್ನು ಜೋಡಿಸಲಾದ ಉದ್ದನೆಯ ಕೋಲನ್ನು ಹೊಂದಿರುತ್ತದೆ. ಸಲಿಕೆ ಬಳಸುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಬಳಸಿ. ಧೂಳನ್ನು ತಪ್ಪಿಸಲು ಡಸ್ಟ್ ಮಾಸ್ಕ್ ಅನ್ನು ಸಹ ಬಳಸಿ. ಗೋರು ಹಿಡಿಕೆಯನ್ನು ಹಿಡಿದು ನೆಲಕ್ಕೆ ಒತ್ತುವ ಮೂಲಕ ಮಣ್ಣು ಅಥವಾ ಭಗ್ನಾವಶೇಷಗಳನ್ನು ಎತ್ತಿಕೊಳ್ಳಿ. ಸರಸಿ ಅಥವಾ ಅಗೆಯಿರಿ. ನಿಧಾನವಾಗಿ ಮತ್ತು ಸುರಕ್ಷಿತವಾಗಿ ಕೆಲಸ ಮಾಡಿ. ಕೆಲಸಗಾರರು ಸಾಮಾನ್ಯವಾಗಿ ಸಲಿಕೆ ಬ್ಲೇಡ್ಗಳಿಂದ ತಮ್ಮ ಕೈಗಳನ್ನು ಅಥವಾ ಪಾದಗಳನ್ನು ಕತ್ತರಿಸುತ್ತಾರೆ. ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ. ನೀವು ಮಾಡಿದ ನಂತರ ಸಲಿಕೆ ಸ್ವಚ್ಛಗೊಳಿಸಿ. ಆದ್ದರಿಂದ ಸಲಿಕೆಗಳನ್ನು ಬಳಸಲು ನಮ್ಮ ಸರಿಯಾದ ಮಾರ್ಗ ಯಾವುದು? ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಕೋಲಿನಿಂದ ಸಲಿಕೆ ಹಿಡಿದುಕೊಳ್ಳಿ. ಕೈ ಅಥವಾ ಕಾಲುಗಳ ಮೇಲೆ ಯಾವುದೇ ಕಡಿತ ಉಂಟಾಗದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡಿ. ನೀವು ಮಾಡಿದ ನಂತರ ಸಲಿಕೆ ಸ್ವಚ್ಛಗೊಳಿಸಿ. ಟೈಲ್ ಹಾಕುವ ಪ್ರಕ್ರಿಯೆ. ಟೈಲ್ ಒಡೆಯುವ ಪ್ರಕ್ರಿಯೆ. ಟೈಲನ್ನು ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಹೇಗೆ ಕತ್ತರಿಸಬೇಕೆಂದು ಕಲಿಯೋಣ. ಸಾಮಾನ್ಯವಾಗಿ ಕೆಲಸಗಾರನು ಅದನ್ನು ಕತ್ತರಿಸಲು ಟೈಲ್ನಲ್ಲಿನ ಮಾಪಕದ ಸಹಾಯದಿಂದ ನೇರ ರೇಖೆಯನ್ನು ಸೆಳೆಯುತ್ತಾನೆ. ನಂತರ ಡೈಮಂಡ್ ಕಟರ್ನೊಂದಿಗೆ ಆ ಸಾಲಿನಲ್ಲಿ ಆಳವಾದ ಗುರುತು ಮಾಡಲಾಗುತ್ತದೆ.
ಅಂತಿಮವಾಗಿ ಟೈಲನ್ನು ಕತ್ತರಿಸಲು ಡೈಮಂಡ್ ಕಟರ್ ಅನ್ನು ಅದರ ಒಳಗೆ ಇರಿಸಲಾಗುತ್ತದೆ ಮತ್ತು ಟೈಲನ್ನು ಮೇಲಿನಿಂದ ಒತ್ತಲಾಗುತ್ತದೆ. ಅಂತಹ ಟೈಲ್ಸ್ಗಳು ಸಾಕಷ್ಟು ವ್ಯರ್ಥವಾಗುತ್ತವೆ. ಕೈ ಒತ್ತಡದಿಂದ ಟೈಲ್ಸ್ ಒಡೆಯುವುದು ತಪ್ಪು. ಇದು ಕಾರ್ಮಿಕರಿಗೆ ಗಾಯ ಮತ್ತು ಸರಕುಗಳ ವ್ಯರ್ಥಕ್ಕೆ ಕಾರಣವಾಗಬಹುದು. ಅಂಚುಗಳನ್ನು ಸರಿಯಾಗಿ ಕತ್ತರಿಸಲು ಮೊದಲು ಟೈಲನ್ನು 2 ಇಟ್ಟಿಗೆಯ ಮೇಲೆ ಇರಿಸಿ. ನಂತರ ಒಂದು ಪ್ರಮಾಣದ ಸಹಾಯದಿಂದ ಕತ್ತರಿಸುವ ಸೈಟ್ನಲ್ಲಿ ಗುರುತು ಮಾಡಿ. ಈಗ ಟೈಲ್ ಕತ್ತರಿಸುವ ಯಂತ್ರಗಳೊಂದಿಗೆ ಗುರುತು ಪ್ರಕಾರ ಟೈಲನ್ನು ಕತ್ತರಿಸಿ. ಟೈಲ್ ಕತ್ತರಿಸುವ ಯಂತ್ರವನ್ನ ಬಳಸುವುದರಿಂದ ಅಂಚುಗಳನ್ನು ಸುಲಭವಾಗಿ ಕತ್ತರಿಸಲಾಗುತ್ತದೆ ಮತ್ತು ಸರಕುಗಳು ಸುರಕ್ಷಿತವಾಗಿ ಉಳಿಯುತ್ತವೆ. ಹಾಗಾದರೆ ಟೈಲ್ಸ್ ಕತ್ತರಿಸುವ ನಮ್ಮ ಸರಿಯಾದ ವಿಧಾನ ಯಾವುದು? ಮೊದಲು 2 ಇಟ್ಟಿಗೆಗಳ ಮೇಲೆ ಟೈಲ್ ಇರಿಸಿ. ನಂತರ ಕತ್ತರಿಸುವ ಸ್ಥಳದಲ್ಲಿ ಸ್ಕೇಲ್ನೊಂದಿಗೆ ಗುರುತು ಮಾಡಿ. ಅಂತಿಮವಾಗಿ ಟೈಲ್ ಕತ್ತರಿಸುವ ಯಂತ್ರದೊಂದಿಗೆ ಟೈಲನ್ನು ಕತ್ತರಿಸಿ. ಟೈಲ್ ಕತ್ತರಿಸುವ ಯಂತ್ರವನ್ನು ಎಚ್ಚರಿಕೆಯಿಂದ ಬಳಸಿ. ಟೈಲ್ ಕತ್ತರಿಸುವ ಯಂತ್ರಗಳು ತೀಕ್ಷ್ಣವಾದ ಬ್ಲೇಡನ್ನು ಹೊಂದಿದ್ದು ಅದು ಅಪಾಯಕಾರಿ. ಟೈಲ್ ಕತ್ತರಿಸುವ ಯಂತ್ರವು ವಿದ್ಯುತ್ ಸ್ವಿಚ್ ಬೋರ್ಡ್ನಿಂದ ತುಂಬಾ ದೂರವಿರಬಾರದು. ಸುರಕ್ಷಿತಾ ಕೈಗವಸುಗಳನ್ನು ಧರಿಸಿದ ನಂತರ ಟೈಲ್ ಕತ್ತರಿಸುವ ಯಂತ್ರವನ್ನು ಬಳಸಬೇಕು. ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನಮ್ಮ ತರಬೇತಿಯನ್ನು ಪರಿಶೀಲಿಸಿ. ಡ್ರಿಲ್ ಯಂತ್ರವನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಎ. ರಂಧ್ರಗಳನ್ನು ಮಾಡಲು. ಬಿ. ಆಹಾರವನ್ನು ಬೇಯಿಸಲು. ಸಿ. ಹೊಸ ಬಟ್ಟೆಯನ್ನು ಹೊಲಿಯಲು. ಡ್ರಿಲ್ ಬಿಟ್ ಅನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ? ಎ. ಯಾದೃಚ್ಛಿಕವಾಗಿ. ಬಿ. ಕೆಲಸದ ಪ್ರಕಾರ. ಸಿ. ಗಾತ್ರದಲ್ಲಿ ಯಾವುದೇ ಹೆಚ್ಚಳ. ಸಲಿಕೆ ಯಾವುದಕ್ಕಾಗಿ ಬಳಸಲಾಗುತ್ತದೆ? ಎ. ನೀರನ್ನು ಹರಿಸಲು. ಬಿ. ಮಣ್ಣು, ಕಸ ಅಥವಾ ಇತರ ವಸ್ತುಗಳನ್ನು ಎತ್ತಲು ಅಥವಾ ತೆಗೆಯಲು ಅಥವಾ ಅಗೆಯಲು. ಸಿ. ನಿರ್ಮಾಣ ಸ್ಥಳದಲ್ಲಿ ರೇಖಾಚಿತ್ರಗಳನ್ನು ಮಾಡಲು. ಟೈಲನ್ನ ಕತ್ತರಿಸಲು ಎತ್ತರದ ವೇದಿಕೆಯ ಮೇಲೆ ಇರಿಸಲು ಅಗತ್ಯವಿದೆಯೇ? ಎ. ಹೌದು. ಬಿ. ಇಲ್ಲ.